ಒಂದಾನೊಂದು ಕಾಲದಲ್ಲಿ ಒಂದು ಬುದ್ಧಿವಂತ ಕೋತಿ ನದಿಯ ಪಕ್ಕದಲ್ಲಿರುವ ಸುಂದರವಾದ ಮಾವಿನ ಮರದ ಮೇಲೆ ವಾಸಿಸುತ್ತಿತ್ತು. ಅದು ಸಿಹಿ ರಸಭರಿತವಾದ ಮಾವಿನ ಹಣ್ಣುಗಳನ್ನು ಸವಿದು ಸಂತೋಷದಿಂದ ಬದುಕುತ್ತಿತ್ತು. ಒಂದು ದಿನ ಒಂದು ಮೊಸಳೆ ನದಿಯ ದಡಕ್ಕೆ ಈಜುತ್ತಿತ್ತು. ಅದು ದಣಿದ ಮತ್ತು ಹಸಿದಿರುವಂತೆ ಕಾಣುತ್ತಿತ್ತು. ದಯಾಳು ಕೋತಿ ಅವನಿಗೆ ಕೆಲವು ಮಾವಿನ ಹಣ್ಣುಗಳನ್ನು ನೀಡಿತು. ಮೊಸಳೆ ಸಂತೋಷದಿಂದ ಅವುಗಳನ್ನು ತಿಂದು ಶೀಘ್ರದಲ್ಲೇ ಕೋತಿಯೊಂದಿಗೆ ಸ್ನೇಹ ಬೆಳೆಸಿತು. ಪ್ರತಿದಿನ ಕೋತಿ ಮೊಸಳೆಗೆ ತಿನ್ನಲು ತಾಜಾ ಮಾವಿನ ಹಣ್ಣುಗಳನ್ನು ನೀಡುತ್ತಿತ್ತು. ಮೊಸಳೆಗೆ ದುರಾಸೆಯ ಹೆಂಡತಿ ಇದ್ದಳು. ಸಿಹಿ ಮಾವಿನ ಹಣ್ಣುಗಳ ಬಗ್ಗೆ ಕೇಳಿದಾಗ ಅವಳು, ಕೋತಿ ಇಷ್ಟೊಂದು ಸಿಹಿ ಹಣ್ಣುಗಳನ್ನು ತಿಂದರೆ ಅದರ ಹೃದಯ ಇನ್ನೂ ಸಿಹಿಯಾಗಿರಬೇಕು. ನಾನು ಅದರ ಹೃದಯವನ್ನು ತಿನ್ನಲು ಬಯಸುತ್ತೇನೆ ಎಂದು ಹೇಳಿದಳು. ಮೊದಲಿಗೆ ಮೊಸಳೆ ನಿರಾಕರಿಸಿತು, ಆದರೆ ಅದರ ಹೆಂಡತಿ ಒತ್ತಾಯಿಸಿದಳು. ಆದ್ದರಿಂದ ಒಂದು ದಿನ ಅವನು ಕೋತಿಯನ್ನು ನದಿಯನ್ನು ದಾಟಲು ಆಹ್ವಾನಿಸಿದನು. ನನ್ನ ಮನೆಗೆ ಬಾ. ನನ್ನ ಹೆಂಡತಿ ನಿನ್ನನ್ನು ಭೇಟಿಯಾಗಲು ಇಷ್ಟಪಡುತ್ತಾಳೆ ಎಂದು ಹೇಳಿದನು. ಕೋತಿ ಸಂತೋಷದಿಂದ ಒಪ್ಪಿಕೊಂಡು ಮೊಸಳೆಯ ಬೆನ್ನಿನ ಮೇಲೆ ಹತ್ತಿತು. ಆದರೆ ಅವರು ನದಿಯ ಮಧ್ಯಭಾಗವನ್ನು ತಲುಪುತ್ತಿದ್ದಂತೆ ಮೊಸಳೆ ತನ್ನ ನಿಜವಾದ ಯೋಜನೆಯನ್ನು ಬಹಿರಂಗಪಡಿಸಿತು. ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಲು ಬಯಸುತ್ತಾಳೆ, ಆದ್ದರಿಂದ ನಾನು ನಿನ್ನನ್ನು ಅವಳ ಬಳಿಗೆ ಕರೆದೊಯ್ಯಬೇಕು. ಬುದ್ಧಿವಂತ ಕೋತಿಗೆ ತಕ್ಷಣ ಒಂದು ಉಪಾಯ ತೋಚಿತು. ಅದು ನಗುತ್ತಾ, ಓ ಪ್ರಿಯ ಸ್ನೇಹಿತ, ನೀನು ನನಗೆ ಮೊದಲೇ ಹೇಳಬೇಕಿತ್ತು. ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟೆ. ನಾವು ಹಿಂತಿರುಗಿ ಹೋಗೋಣ, ನಾನು ಅದನ್ನು ನಿನಗಾಗಿ ತರುತ್ತೇನೆ ಎಂದು ಹೇಳಿತು. ಮೂರ್ಖ ಮೊಸಳೆ ಅವನನ್ನು ನಂಬಿ ಈಜುತ್ತಾ ಮತ್ತೆ ನದಿ ದಡಕ್ಕೆ ಹೋಯಿತು. ಅವರು ತಲುಪಿದ ತಕ್ಷಣ ಕೋತಿ ಮರದ ಮೇಲೆ ಹಾರಿ, ನೀವು ನನಗೆ ದ್ರೋಹ ಬಗೆದಿದ್ದೀರಿ, ಆದರೆ ನಾನು ನನ್ನನ್ನು ಉಳಿಸಿಕೊಳ್ಳುವಷ್ಟು ಬುದ್ಧಿವಂತನಾಗಿದ್ದೆ. ಸುಳ್ಳು ಸ್ನೇಹಿತರನ್ನು ಎಂದಿಗೂ ನಂಬಬೇಡಿ ಎಂದು ಹೇಳಿತು.